Hello students, welcome to my class. So before starting the first chapter, ನಿಮ್ಗೊಂದು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. 70 ಮಾರ್ಕ್ಸ್ 30 ಮಾರ್ಕ್ಸ್ ಏನು ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಇತ್ತು ಅದು ಚೇಂಜ್ ಆಗಿದೆ. ಯೂನಿವರ್ಸಿಟಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ 60 ವಿಲ್ ಬಿ ಯುವರ್ ಫೈನಲ್ ಎಕ್ಸಾಮ್ ಆ್ಯಂಡ್ 40 ಮಾರ್ಕ್ಸ್ ವಿಲ್ ಬಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್. ಸೊ ನೀವು ಬರಿಬೇಕಾಗಿರುವಂಥ ಕ್ವಶನ್ ಪೇಪರ್ ಪ್ಯಾಟರ್ನು ಇಟ್ ವಿಲ್ ಬಿ ಫಾರ್ 60 ಮಾರ್ಕ್ಸ್. ಓಕೆ, ಸೊ ಇನ್ನು ಆ ಪ್ಯಾಟರ್ನ್ ಬಿಟ್ಟಿಲ್ಲ ಯೂನಿವರ್ಸಿಟಿ ಅವರು. ಬಿಟ್ಟ ತಕ್ಷಣ ಆಸ್ ಸೂನ್ ಆಸ್ ಐ ಗೆಟ್ ಇಟ್ ಐ ವಿಲ್ ಅಪ್ಲೋಡ್ ದಟ್ ಇನ್ ದಿ ಚಾನಲ್. ಸೊ ಕೀಪ್ ಟ್ಯೂನ್ಡ್ ಫಾರ್ ದಿ ಇನ್ಫಾರ್ಮೇಶನ್. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದ ಫಸ್ಟ್ ಚಾಪ್ಟರ್, introduction. Yes. So the first topic that we are going to discuss is meaning of financial market. ಹಣಕಾಸು ಮಾರುಕಟ್ಟೆಗಳೆಂದರೆ ಏನು? ಸೊ ಈಗ ನಾವು ಇಫ್ ಯು ವಾಂಟ್ ಟು ಪರ್ಚೇಸ್, ಈಗ ನಾವು ತರಕಾರಿ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾವೆಲ್ಲಿ ಹೋಗ್ತೀವಿ? ವಿಲ್ ಗೋ ಟು ದಿ ವೆಜಿಟಬಲ್ ಮಾರ್ಕೆಟ್ ಅಲ್ವಾ? ಆ್ಯಂಡ್ ವೆಜಿಟಬಲ್ ಮಾರ್ಕೆಟಲ್ಲಿ ಬರುವಂಥ ವೆಜಿಟೇಬಲ್ಸ್ ಎಲ್ಲಿಂದ ಬರುತ್ತೆ? ಫ್ರಮ್ ದಿ APMC. ಸೊ ಅದೇ ಥರ ಈ ವಾಟ್ ಎವರ್ ಪ್ರಾಡಕ್ಟ್ ಇದೆ ಅಥವಾ ಸರ್ವಿಸ್ ಇದೆ ಅದಕ್ಕೆ ಆದಂಥ ಒಂದು ಅದರದೇ ಆದಂಥ ಒಂದು ಮಾರ್ಕೆಟ್ ಇರುತ್ತೆ, ದ ಪ್ಲೇಸ್ ವೇರ್ ದ ಗುಡ್ಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ಅದೇ ರೀತಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಏನಿದಾವಲ್ಲ, ಶೇರ್ಸು, ಡಿಬೆಂಚರ್ಸು, ಬಾಂಡ್ಸು, ದೆನ್ ಟ್ರೆಜರಿ ಬಿಲ್ಸು, ಇವೆಲ್ಲ ಇನ್ ಡೀಟೇಲ್ ಐ ವಿಲ್ ಟೆಲ್ ಯು ವಾಟ್ ಆರ್ ದೇ. ಸೊ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸನ್ನು ಪರ್ಚೇಸ್ ಮತ್ತು ಸೆಲ್ಲಿಂಗ್ ಮಾಡುವಂಥ ಒಂದು ಪ್ಲೇಸ್ is called financial market. So financial market refer broadly, okay, to any marketplace where the trading of securities occur, including stock market. So ಇಲ್ಲಿ I have shown you the stock market, Bombay Stock Exchange market ಇನ ಒಂದು ಪಿಕ್ಚರ್ ಅನ್ನ ಹಾಕಿದ್ದೀನಿ. ಇದು ಕೂಡ a part of financial market. ಬಾಂಡ್ ಮಾರ್ಕೆಟ್, ದೆನ್ ಫಾರೆಕ್ಸ್ ಮಾರ್ಕೆಟ್. ಫಾರೆಕ್ಸ್ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಂಡ್ ಡಿರೈವೇಟಿವ್ಸ್ ಮಾರ್ಕೆಟ್ ಅಮಂಗ್ ಅದರ್ಸ್. ಸೊ ಇವೆಲ್ಲ ಮಾರ್ಕೆಟ್ಗಳು ಸೇರಿ ಇಟ್ ಈಸ್ ದೇ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ದಿ ಫೈನಾನ್ಷಿಯಲ್ ಮಾರ್ಕೆಟ್. Hope you have understood the meaning. Now we will see an important topic here, significance of financial market. ಹಣಕಾಸು ಮಾರುಕಟ್ಟೆ ಮಹತ್ವಗಳು ಏನಿದೆ? So this is a 5 marks question for your exam. So they may ask what is the meaning of financial market and the significance. So what are the significance? First one is financial market provide for the efficient allocation of resources within the economy. ಹಣಕಾಸಿನ ಮಾರುಕಟ್ಟೆಗಳು ದೇಶದ ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳ ಸಮರ್ಥ ಹಂಚಿಕೆಗೆ ಸಹಾಯ ಮಾಡುತ್ತದೆ. ಅಂತಂದ್ರೆ ಏನು? ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಹೇಳಿ? ದಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇರ್ಬೋದು, ಡಿಬೆಂಚರ್ ಹೋಲ್ಡರ್ಸ್ ಇರ್ಬೋದು, ಇವರೆಲ್ಲ ಯಾರು? ದೇ ಆರ್ ದಿ ಪೀಪಲ್ ಹೂ ಹ್ಯಾವ್ ಮನಿ ಆ್ಯಂಡ್ ಹೂ ವಾಂಟ್ ಟು ಇನ್ವೆಸ್ಟ್. ಅವರೆಲ್ಲ ಇನ್ವೆಸ್ಟರ್ಸ್ ಅಲ್ವಾ? ಅವ್ರ ಹತ್ರ ಇರೋವಂಥ ಒಂದು ದುಡ್ಡನ್ನ ಈಗ ಸದ್ಯ ಅವರಿಗೆ ಯೂಸ್ ಇಲ್ಲ. ಸೊ ವಾಟ್ ದೇ ವಾಂಟ್ ಟು ಡೂ, ದೇ ವಾಂಟ್ ಟು ಕೀಪ್ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. ಈಗ ನಾವು ನಮ್ಮ ಹತ್ರ ಎಕ್ಸಸ್ ಇರುವಂಥ ಅಮೌಂಟನ್ನು ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ, RD ಹಾಕ್ತೀವಿ ಅಲ್ವಾ? ಆರ್ ವಿ ಮೇ ಪುಟ್ ಇನ್ FD, ಫಿಕ್ಸ್ಡ್ ಡೆಪಾಸಿಟಿಗೆ ಇಡ್ತೀವಿ. ಸೊ ಅದ್ರ ಬದಲಿಗೆ ಅದರಿಂದ ಬರುವಂಥ ರಿಟರ್ನ್ಸ್, ಇಂಟ್ರೆಸ್ಟ್ ಬಹಳ ಕಡಿಮೆ ಇರೋದಕ್ಕೆ ಈ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಆ ದುಡ್ಡನ್ನು ತಗೊಂಡು ದೇ ಇನ್ವೆಸ್ಟ್ ಇನ್ ದಿ ಶೇರ್ಸ್ ಆಫ್ ದಿ ಕಂಪನೀಸ್. ಶೇರ್ಸ್, ಡಿಬೆಂಚರ್ಸ್ ಇದರಲ್ಲಿ ಅವರು ಇನ್ವೆಸ್ಟ್ ಮಾಡಿಕೊಂಡು ದೇ ವಿಲ್ ಪರ್ಚೇಸ್ ದೋಸ್ ಶೇರ್ಸ್. ಇದರಿಂದ ಏನು ಲಾಭ? ಇದರಿಂದ ಏನು ಬೆನಿಫಿಟ್ ಇದೆ? ಈ ದುಡ್ಡು ಇವ್ರ ಹತ್ರ ಇರೋದು ಇವರಿಂದ ಯಾರಿಗೆ ಹೋಗುತ್ತೆ ಹೇಳಿ? ಕಂಪ್ನೀಸಿಗೆ ಅಲ್ವಾ? ದೇ ಗಿವ್ ದ ಶೇರ್. ಆ ಶೇರ್ ಬದಲಾಗಿ ಅವರು ಆ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಆ ದುಡ್ಡನ್ನು ಅವ್ರು ಏನ್ ಮಾಡ್ತಾರೆ? ಫಾರ್ ಪ್ರೊಡಕ್ಟಿವ್ ಪರ್ಪಸ್, ಹೆಚ್ಚು ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಮಾರ್ಕೆಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ, ದೇ ವಾಂಟ್ ಟು ಎಕ್ಸ್ಪ್ಯಾಂಡ್ ದೇರ್ ಬಿಸ್ನೆಸ್. ಇದಕ್ಕೆಲ್ಲ ಕಂಪನಿಗಳಿಗೆ ದುಡ್ಡು ಬೇಕಾಗತ್ತೆ, ಕ್ಯಾಪಿಟಲ್ ಬೇಕಾಗತ್ತೆ. ಸೊ ಆ ಕ್ಯಾಪಿಟಲ್ ಎಲ್ಲಿಂದ ಬರುತ್ತೆ? ಫ್ರಮ್ ದಿ ಶೇರ್ ಹೋಲ್ಡರ್ಸ್, ಫ್ರಮ್ ದ ಡಿಬೆಂಚರ್ ಹೋಲ್ಡರ್ಸ್. ಅವರಿಂದ ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರೆ ಆ ದುಡ್ಡನ್ನ ಈ ಕಂಪ್ನಿಯವರು ಶೇರ್ಸ್ ಅನ್ನ ಇಶ್ಯೂ ಮಾಡೋದ್ರಿಂದ ಮೂಲಕ ಅವರು ಕಲೆಕ್ಟ್ ಮಾಡಿ ದೇ ಯೂಸ್ ಇಟ್ ಫಾರ್ ದೇರ್ ಪ್ರೊಡಕ್ಟಿವ್ ಪರ್ಪಸ್.
ಸೊ ಇದರಿಂದ ಎಕನಾಮಿಯಲ್ಲಿ ಎಷ್ಟು ಬೆನಿಫಿಟ್ ಇದೆ ಹೇಳಿ. ಇಲ್ಲ ಅಂತಂದ್ರೆ ಈ ತರ ಒಂದು ಸಿಸ್ಟಮ್ ಇರ್ಲಿಲ್ಲ ಅಂತಂದ್ರೆ ಕಂಪ್ನಿಗಳು ಎವ್ರಿ ಟೈಮ್ ಅವ್ರು ಯಾರ ಹತ್ರ ಹೋಗ್ಬೇಕಾಗತ್ತೆ, ಬ್ಯಾಂಕ್ಸ್ ಹತ್ರ ಹೋಗಿ ಸಾಲ ತಗೋಬೇಕಾಗಿತ್ತು. ಬಟ್ ಈ ಒಂದು ಸಿಸ್ಟಮ್ ಇರೋದಕ್ಕೆ ಏನಾಗಿದೆ, ಕಂಪ್ನೀಸ್ ಯಾವಾಗ ಬೇಕು ಅವಾಗ ಅವರು ಶೇರ್ಸ್ ಅನ್ನ ಇಶ್ಯೂ ಮಾಡ್ಕೊಂಡು ದುಡ್ಡು ಕಲೆಕ್ಟ್ ಮಾಡ್ಕೊಂಡು they can use that excess money for productive purposes. So hope you have understood the first point. Financial market provide for the efficient allocation of resources. ಎಲ್ಲಿ ಈಗ ಸದ್ಯ ಯೂಸ್ ಇಲ್ಲ ಅಲ್ಲಿಂದ ತಗೊಂಡು it helps in supplying those money to the place where they are actually required. Okay, then second one. Through organized and regulated exchanges, financial markets provide participants with some assurance that they will be treated fairly and honestly. ಅಂದ್ರೆ ಈ ಮಾರ್ಕೆಟ್, ಫೈನಾನ್ಷಿಯಲ್ ಮಾರ್ಕೆಟ್ ಯಾವಾಗಲೂ ಕಂಟ್ರೋಲ್ಡ್ ಅಂಡ್ ರೆಗ್ಯುಲೇಟೆಡ್ ಬೈ ಹೂ? ಬೈ ಸೆಬಿ. ಹೋಪ್ ಯು ಆಲ್ ನೋ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಒಂದು ಸಿಸ್ಟಮ್ ಇದೆ. ಆ ಒಂದು ದಟ್ ಫೈನಾನ್ಷಿಯಲ್ ದಟ್ ರೆಗ್ಯುಲೇಟರಿ ಅಥಾರಿಟಿ ಏನಿದಾರಲ್ಲ, ಅವರು ದೇ ಕೀಪ್ ಆನ್ ಮಾನಿಟರಿಂಗ್ ಹೆಂಗ್ ನಡೀತಾ ಇದೆ ಮಾರ್ಕೆಟ್, ಏನೇ ರಾಂಗ್ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆಯಾ, ಇನ್ಸೈಡರ್ ಟ್ರೇಡಿಂಗ್ ಅಂತ ಒಂದಿಷ್ಟು ಆಕ್ಟಿವಿಟೀಸ್ ಆಗತ್ತೆ. ಸೊ ಅದು ಮುಂದೆ ಇನ್ ಫ್ಯೂಚರ್ ಇನ್ ಮೈ ಕ್ಲಾಸಸ್ ಐ ವಿಲ್ ಟೆಲ್ ಯು ವಾಟ್ ಆರ್ ದೇ. ಈ ತರ ರಾಂಗ್ ಹ್ಯಾಪ್ನಿಂಗ್ ಅಥವಾ ಇನ್ವೆಸ್ಟರ್, ಸಣ್ಣ ಇನ್ವೆಸ್ಟರ್ ಹೂಡಿಕೆದಾರರು ಇರ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ, ಅವರಿಗೆ ಲಾಸ್ ಆಗ್ಲಾರ್ದಂತೆ ಅವರ ಒಂದು ಇಂಟ್ರೆಸ್ಟ್ ಅನ್ನ ಕಾಪಾಡ್ಲಿಕ್ಕೆ ಇವ್ರೇನ್ ಮಾಡ್ತಾರೆ, ಸೆಬಿ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ದೇ ಮಾನಿಟರ್ ಅಂಡ್ ಕಂಟ್ರೋಲ್ ದಿ ಸ್ಟಾಕ್ ಮಾರ್ಕೆಟ್. ಈ ಒಂದು ಒಳ್ಳೆ ಒಂದು ಕಂಟ್ರೋಲಿಂಗ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಇರೋದ್ರಿಂದ ಇನ್ವೆಸ್ಟರ್ಸ್ ಅನ್ನ ಅಥವಾ ಈ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ, ಡಿಬೆಂಚರ್ ಹೋಲ್ಡರ್ಸ್, ಇವರೆಲ್ಲ ಇನ್ವೆಸ್ಟರ್ಸ್, ಅವರ ಒಂದು ಇಂಟ್ರೆಸ್ಟ್ ಅನ್ನ ಕಾಪಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಸೇ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಇವರೇ ಇನ್ವೆಸ್ಟರ್ಸ್. ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರೆ, ಸಣ್ಣ ಇನ್ವೆಸ್ಟರ್ಸ್ ಕೂಡ ಇರುತ್ತೆ. ಸ್ವಲ್ಪ ಅವ್ರ ಹತ್ರ ಇರುವಷ್ಟು ದುಡ್ಡನ್ನ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅವರ ಒಂದು ಇಂಟ್ರೆಸ್ಟ್ ಅನ್ನ ಕಾಪಾಡೋಸ್ಕರ ಅಂಡ್ ಹಾನೆಸ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಇರ್ಬೋದು, ಬೈಯರ್ಸ್ ಇರ್ಬೋದು, ಹಾನೆಸ್ಟ್ಲಿ ಲೀಗಲಿ ಫಂಕ್ಷನ್ ಅವ್ರ ವರ್ಕ್ ಅನ್ನ ನಡೆಸಲಿಕ್ಕೆ ಅವರು ದೇ ಟ್ರೈ ಟು ಮಾನಿಟರ್. So that is the second significance of financial market. Third one, the financial markets provide business and government entities access to capital. ಆಗ್ಲೇ ಹೇಳಿದೆ, ಈ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಗವರ್ಮೆಂಟ್ ದೊಡ್ಡ ಲೈಕ್ ರೈಲ್ವೇಸ್ ಅಂಡ್ KSRTC, ಓಕೆ, ಅವ್ರಿಗೂ ಕ್ಯಾಪಿಟಲ್ ಬೇಕಾಗತ್ತೆ, ದುಡ್ಡು ಬೇಕಾಗತ್ತೆ. ಅವ್ರಷ್ಟೇ ಅಲ್ಲ, ಪ್ರೈವೇಟ್ ಪ್ಲೇಯರ್ಸ್ ಲೈಕ್ ರಿಲಯನ್ಸ್, ಟಾಟಾ, ಇನ್ಫೋಸಿಸ್, ವಿಪ್ರೋ, ಇವರು ಕೂಡ ದೇ ಆರ್ ಆಲ್ಸೋ ಪ್ರೈವೇಟ್ ಎಂಟಿಟೀಸ್ ಆರ್ ಪ್ರೈವೇಟ್ ಕಂಪನೀಸ್. ಅವ್ರಿಗೂ ದೇ ನೀಡ್ ಕ್ಯಾಪಿಟಲ್. ಸೊ ಅವ್ರು ಏನ್ ಮಾಡ್ತಾರೆ, ಈ ಫೈನಾನ್ಷಿಯಲ್ ಮಾರ್ಕೆಟ್ ಒಳ್ಳೆ ಒಂದು ಕಂಟ್ರೋಲ್ಡ್ ಅಂಡ್ ರೆಗ್ಯುಲೇಟೆಡ್ ಫೈನಾನ್ಷಿಯಲ್ ಮಾರ್ಕೆಟ್ ಇರೋದ್ರಿಂದ ಇವ್ರಿಗೆ ಯಾವಾಗ ಬೇಕು ಅವಾಗ ಅವರು ಬಾಂಡ್ಸ್, ಸೆಕ್ಯೂರಿಟಿ, ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅನ್ನು ಅವರು ಮಾರ್ಕೆಟ್ ಅಲ್ಲಿ ಫ್ಲೋಟ್ ಮಾಡ್ತಾರೆ. ಅದರಿಂದ ಇನ್ವೆಸ್ಟರ್ಸ್ ಅದನ್ನ ಪರ್ಚೇಸ್ ಮಾಡಿದ ತಕ್ಷಣ ಅವರಿಗೆ ಕ್ಯಾಪಿಟಲ್ ಸಿಗತ್ತೆ. So this is how the financial market will provide business and government entities access to capital. Access ಅಂದ್ರೆ ಅವರಿಗೆ ಯಾವಾಗ ಬೇಕು, ಶಾರ್ಟ್ ಟರ್ಮ್ ಇರ್ಬೋದು, ಲಾಂಗ್ ಟರ್ಮ್ ಇರ್ಬೋದು, ಕ್ಯಾಪಿಟಲ್ ಮನಿಯನ್ನ ಯಾವಾಗ ಬೇಕಾದ್ರೂ ಅವರು ಪಡ್ಕೋಬಹುದು. ಹಣಕಾಸು ಮಾರುಕಟ್ಟೆಗಳು ಕಂಪನಿಗಳು ಮತ್ತು ಸರ್ಕಾರಿ ಘಟಕಗಳಿಗೆ ಬಂಡವಾಳವನ್ನ ಪಡೆಯಲು ಸಹಾಯ ಮಾಡುತ್ತದೆ. ಸೊ whenever they want, they can take from the public. So that is the third significance. Fourth, they also provide employment to many thousands of individuals who work in financial industries. ಅಂದ್ರೆ ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಒಂದು ದೊಡ್ಡ ಒಂದು ಸಿಸ್ಟಮ್ ಅದು. ಓಕೆ, ಅಲ್ಲಿ ಎಷ್ಟೋ ಜನ ವರ್ಕ್ ಮಾಡಿರ್ತಾರೆ. ಆಸ್ ಬ್ರೋಕರ್ಸ್ ಇರ್ಬೋದು, ಆಸ್ ಇನ್ವೆಸ್ಟರ್ಸ್ ಇರ್ಬೋದು, ಕಂಪ್ನಿ ಎಂಪ್ಲಾಯೀಸ್ ಇರ್ಬೋದು. ಸೊ ಎಷ್ಟೋ ಸಾವಿರಾರು ಜನ ಅಲ್ಲಿ ಕೆಲಸ ಮಾಡಿರ್ತಾರೆ. ಸೊ ಅವರಿಗೆ ಒಂದು ಕೆಲಸ ಸಿಗ್ಲಿಕ್ಕೆ ಒಂದು ಅವಕಾಶವನ್ನ ನೀಡುತ್ತೆ ಇಫ್ ದ ಮಾರ್ಕೆಟ್ ಈಸ್ ವೆಲ್ ರೆಗ್ಯುಲೇಟೆಡ್.
ಸೊ ಹಣಕಾಸು ಮಾರುಕಟ್ಟೆಗಳು ಹಣಕಾಸು ಉದ್ಯಮದಲ್ಲಿ ಕೆಲಸ ಮಾಡುವ ಸಾವಿರಾರು ವ್ಯಕ್ತಿಗಳಿಗೆ ಉದ್ಯೋಗಾವಕಾಶವನ್ನ ಒದಗಿಸುತ್ತದೆ. ಸೊ ಈ ರೆಗ್ಯುಲೇಷನ್ ಇರ್ಬೋದು, ಕಂಟ್ರೋಲಿಂಗ್, ಮ್ಯಾನೇಜ್ಮೆಂಟ್, ಎಷ್ಟೋ ಅಕೌಂಟೆಂಟ್ಸು, ಬ್ರೋಕರ್ಸ್, ದಲ್ಲಾಳಿಗಳು ಏನ್ ಹೇಳ್ತೀವಲ್ಲ, ದೇ ಆಲ್ ಆರ್ ವರ್ಕಿಂಗ್ ಇನ್ ದಿಸ್ ಸಿಸ್ಟಮ್. ಸೊ ಇದರಿಂದ ಈ ಒಂದು ಸಿಸ್ಟಮ್ ಅಲ್ಲಿ ಎಷ್ಟೋ ಸಾವಿರಾರು ಜನರಿಗೆ ಜಾಬ್ ಅನ್ನ ಒದಗಿಸುತ್ತದೆ. ಸೊ these are the main 4 significance of financial market. Now let us go to the next part of the chapter, that is money market and ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್ ಅನ್ನು ಬರುತ್ತೆ. ಸೊ ಏನಿದು ಹಣದ ಮಾರುಕಟ್ಟೆ? ಮನಿ ಮಾರ್ಕೆಟ್ಸ್ ಆರ್ unorganized market where banks, financial institutions, money lenders and brokers trade in financial instrument ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಈ ಒಂದು ಮಾರ್ಕೆಟ್ ಅಲ್ಲಿ 1 ವರ್ಷಕ್ಕಿಂತ ಕಡಿಮೆ ಒಂದು ಡ್ಯೂರೇಷನ್ ಇರುವಂತ ಒಂದು ಮಟೀರಿಯಲ್ಸ್ ಅನ್ನ, ಇನ್ಸ್ಟ್ರೂಮೆಂಟ್ಸ್ ಅನ್ನ ಪರ್ಚೇಸ್ ಸೇಲ್ ಮಾಡ್ತಾರೆ. ದೇ ಟ್ರೇಡ್ ಇನ್ ಶಾರ್ಟ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಟ್ರೇಡ್ ಕ್ರೆಡಿಟ್, ಕಾಮರ್ಷಿಯಲ್ ಪೇಪರ್ಸ್. ಇವೆಲ್ಲ ಒಂದು ಎಕ್ಸಾಂಪಲ್. ಈಗ ಇವೆಲ್ಲ ಒಂದು ಸ್ಯಾಂಪಲ್ ಯಾವ ತರ ಇರತ್ತೆ ಇವು ಸರ್ಟಿಫಿಕೇಟ್ಸ್. ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ನೋಡ್ರಿ, ದಿಸ್ ಇಸ್ ಟ್ರೆಜರಿ ಬಾಂಡ್, ಗವರ್ಮೆಂಟ್ ಟ್ರೆಜರಿ ಬಾಂಡ್. ಇದೊಂದು ಅಮೆರಿಕನ್ ಗವರ್ಮೆಂಟ್ ಇಂದ ಇಶ್ಯೂ ಆಗಿರೋಂತ ಒಂದು ಟ್ರೆಜರಿ ಬಾಂಡ್. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವಿಲ್ ಲುಕ್. So we'll pay to the bearer at the Treasury Department, Washington, or at a designated agency. ಇಂಟ್ರೆಸ್ಟ್ ಎಷ್ಟು, ಸೊ ಟೋಟಲ್ ಅಮೌಂಟ್ ಎಷ್ಟು ಅಂತೆಲ್ಲ ಇಲ್ಲಿದೆ ನೋಡಿ. ಟೋಟಲ್ ಅಮೌಂಟ್ ಯಾವಾಗ ಇಶ್ಯೂ ಆಯಿತು. ಸೊ ದಿಸ್ ಇಸ್ ಟ್ರೆಜರಿ ಬಿಲ್. ಓಕೆ, ಇನ್ ಅಮೆರಿಕ ಇಟ್ ಇಸ್ ಕಾಲ್ಡ್ ಟ್ರೆಜರಿ ಬಾಂಡ್, ಬಟ್ ಹಿಯರ್ ವಿ ಕಾಲ್ ಇಟ್ ಅಸ್ ಟ್ರೆಜರಿ ಬಿಲ್. ಗವರ್ಮೆಂಟ್ ಟ್ರೆಜರಿಗಳಲ್ಲಿ ಇರುವಂತ ಒಂದು ಬಿಲ್ಸ್. ಸೊ ದ್ಯಾಟ್ ಆಲ್ಸೋ ದೇ ವಿಲ್ ಬಿ ಟ್ರೇಡಿಂಗ್. ಅಂದ್ರೆ ಫ್ಯೂಚರ್ ಡೇಟ್ ಅಲ್ಲಿ ಅವರು ಪೇಮೆಂಟ್ ಇರತ್ತೆ. ಸೊ ಈ ಒಂದು ಬಿಲ್ ಯಾರ ಹತ್ರ ಇರತ್ತೆ ಅವರಿಗೆ ಆ ಪೇಮೆಂಟ್ ಹೋಗತ್ತೆ. ಸೊ ದಿಸ್ ಇಸ್ ಬೇರರ್ ಆಫ್ ದಿ ಟ್ರೆಜರಿ ಬಿಲ್. ಯಾರ ಹತ್ರ ಇರತ್ತಲ್ಲ ಆ ದಿವಸದಲ್ಲಿ ಯಾರ ಹತ್ರ ಇರತ್ತೆ ಅವರಿಗೆ ಆ ಪೇಮೆಂಟ್ ಹೋಗುತ್ತೆ. ದಟ್ ಇಸ್ ಟ್ರೆಜರಿ ಬಿಲ್. ದೆನ್ ಇಲ್ಲಿ ನೋಡಿ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಸೊ ಈ ತರ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಾರೆ. ಸೊ ಇದರ ಡ್ಯೂ ಡೇಟ್ ಫ್ಯೂಚರ್ ಡೇಟ್ ಇರುತ್ತೆ. ಆ ಡೇಟಿಗೆ ಆ ಸರ್ಟಿಫಿಕೇಟ್ ಅನ್ನ ಕೊಟ್ಬಿಟ್ರೆ ದೇ ವಿಲ್ ಗೆಟ್ ದ ಮನಿ. ದೀಸ್ ಆರ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್. ದೆನ್ ದೀಸ್ ಆರ್ ಆಲ್ ದಿ ಕಮರ್ಷಿಯಲ್ ಪೇಪರ್ಸ್ ಅಂತ ಹೇಳ್ತೀವಲ್ಲ. ಕಮರ್ಷಿಯಲ್ ಪೇಪರ್ಸ್ ಅಂದ್ರೆ ಬಿಸ್ನೆಸ್ ಆಗಿರತ್ತೆ, ಆನ್ ಕ್ರೆಡಿಟ್ ಆಗಿರತ್ತೆ, ಪೇಮೆಂಟ್ ಇನ್ನೂ ಆಗಿರಂಗಿಲ್ಲ. ಸೊ ಅವಾಗ ಕಂಪ್ನಿಗಳು ತಮ್ಮ ಯಾರಿಗೆ ಕೊಡ್ಬೇಕಾಗತ್ತೆ ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನ ಪ್ರಿಂಟ್ ಮಾಡಿ ಕೊಡ್ತಾರೆ. ಅಂದ್ರೆ ಇಷ್ಟಿಷ್ಟು ನಾವು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ವಿ, ಆದ್ರೆ ಇನ್ನೂ ಪೇಮೆಂಟ್ ಮಾಡಿಲ್ಲ, ನಿಮಗೆ ಈ ತಾರೀಕಿಗೆ ಪೇ ಮಾಡ್ತೀವಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ದೇ ವಿಲ್ ಪ್ರಿಂಟ್ ಇಟ್ ಅಂಡ್ ಗಿವ್ ಟು ದ ಕ್ರೆಡಿಟರ್. ಸೊ ಆ ವ್ಯಕ್ತಿ ಏನ್ ಮಾಡ್ಬೋದು, ಈ ಬಿಲ್ ಅನ್ನ, ಈ ಒಂದು ಸರ್ಟಿಫಿಕೇಟ್ ಅನ್ನ ಅವ್ರ ಹತ್ರ ಇಟ್ಕೊಂಡು ಆ ಡ್ಯೂ ಡೇಟ್ ಬಂದಾಗ ಅದನ್ನ ಕೊಟ್ಟು ಕಂಪನಿಯಿಂದ ದುಡ್ಡು ಕಲೆಕ್ಟ್ ಮಾಡ್ಬೋದು. ಆರ್ ಅವ್ರ ಏನ್ ಮಾಡ್ಬೋದು, ಇಮ್ಮಿಡಿಯೇಟ್ಲಿ ಇವ್ರಿಗೂ ದುಡ್ಡು ಬೇಕು ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ, ಆ ಸರ್ಟಿಫಿಕೇಟ್ ಅವ್ರ ಹತ್ರ ಇಡೋ ಬದ್ಲಿ ಇನ್ನೊಬ್ರಿಗೆ ಅವರು ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಆ ಥರ್ಡ್ ಪಾರ್ಟಿ ಆ ದಿವಸಕ್ಕೆ ವೇಟ್ ಮಾಡ್ಕೊಂಡು ದೇ ವಿಲ್ ಟೇಕ್ ದ ಮನಿ. ಸೊ ಇವರಿಂದ ಅಮೌಂಟ್ ಅನ್ನ ತಗೊಂಡಿರ್ತಾರೆ. ಸೊ ದೀಸ್ ಆರ್ ಆಲ್ ದಿ ಸಮ್ ಎಕ್ಸಾಂಪಲ್ಸ್. ಈ ತರ ಇರುತ್ತೆ ಇನ್ ದ ಮಾರ್ಕೆಟ್. ಸೊ ಇಂಥ ಸೆಕ್ಯೂರಿಟಿ, ಇಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಅನ್ನ ಪರ್ಚೇಸ್ ಸೇಲ್ ಮಾಡುವಂತ ಒಂದು ಮಾರ್ಕೆಟ್ ಇದು ಮನಿ ಮಾರ್ಕೆಟ್. ಸೊ ಕನ್ನಡ ಮೀನಿಂಗ್ ಆಲ್ಸೋ ಇಸ್ ದೇರ್, ಯು ಕ್ಯಾನ್ ಮೇಕ್ ನೋಟ್ಸ್. ನೆಕ್ಸ್ಟ್ ಇಸ್ ಕ್ಯಾಪಿಟಲ್ ಮಾರ್ಕೆಟ್. ಆಪೋಸಿಟ್ ಆಫ್ ಮನಿ ಮಾರ್ಕೆಟ್ ಇಸ್ ಕ್ಯಾಪಿಟಲ್. ಇನ್ ಸಿಂಪಲ್ ಮೀನಿಂಗ್, ಇಲ್ಲಿ 1 ವರ್ಷಕ್ಕಿಂತ ಜಾಸ್ತಿ ಒಂದು ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ ಇರುವಂತ ಒಂದು ಸೆಕ್ಯೂರಿಟೀಸ್ ಅನ್ನ ಪರ್ಚೇಸ್ ಸೇಲ್ ಮಾಡುವಂತ ಮಾರ್ಕೆಟ್ ಅನ್ನ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಇವು ಬಹುತೇಕ ನಮ್ಗೆ ಜನರಲ್ ಮಾರ್ಕೆಟ್ ವಾಟ್ ಯು ಸಿ, ದಟ್ ಈಸ್ ಸ್ಟಾಕ್ ಮಾರ್ಕೆಟ್, ಬಾಂಡ್ ಮಾರ್ಕೆಟ್, ಡಿಬೆಂಚರ್ ಮಾರ್ಕೆಟ್, ದೇ ಆರ್ ಆಲ್ ಟ್ರೇಡೆಡ್ ಫಾರ್ ಲಾಂಗ್ ಟರ್ಮ್. ಸೊ ಇಲ್ಲಿ ನೋಡಿ, ಇದು ಮೊದಲೆಲ್ಲ ಈ ತರ ಇರುತ್ತೆ ಶೇರ್. ಸೊ ನೀವು ನೋಡಿರಕ್ಕಿಲ್ಲ ಶೇರ್ಸ್ ಹೆಂಗಿರ್ತವೆ ಅಂತ. ಸೊ ಈಗಂತೂ ಎಲ್ಲ ಆನ್ಲೈನ್ ಇದೆ, ಡಿಮ್ಯಾಟ್ ಅಕೌಂಟ್ ಥ್ರೂನೇ ಪರ್ಚೇಸ್ ಸೇಲ್ ಆಗತ್ತೆ ಶೇರ್ಸ್.
ಮೊದಲೆಲ್ಲ ಈ ತರ ಶೇರ್ಸ್ ಪ್ರಿಂಟ್ ಆಗ್ತಿತ್ತು. ಸೊ ಐ ಹ್ಯಾವ್ ಜಸ್ಟ್ ಶೋನ್ ಯು ಒನ್ ಸ್ಯಾಂಪಲ್ ಹೇಗಿರುತ್ತೆ ಅಂತ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಫೈನಾನ್ಸ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ನೋಡಿ, ಅವರು ಇಶ್ಯೂ ಮಾಡಿರುವಂತ ಒಂದು ಶೇರಿನ ಒಂದು ಕಾಪಿ ಸ್ಯಾಂಪಲ್ ಅನ್ನ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಸಿ ಹೌ ಇಟ್ ಲುಕ್ಸ್. ಸ್ಟ್ಯಾಂಪ್, ಸೀಲು, ಎಷ್ಟು ಶೇರ್ಸ್, 1 ಕೂಪನ್ ಫಾರ್ ಹಾಫ್ ಶೇರ್, ಇವೆಲ್ಲ ಅವ್ರ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಹೌ ಮೆನಿ ಶೇರ್ಸ್ ಯು ಹ್ಯಾವ್ ಪರ್ಚೇಸ್ಡ್, ಡೇಟ್, ಓಕೆ, ದಿ ಸಿಗ್ನೇಚರ್ ಆಫ್ ದಿ ಡೈರೆಕ್ಟರ್ಸ್ ನೋಡ್ರಿ ಇಲ್ಲಿ, ಸೆಕ್ರೆಟರಿ. ಸೊ ದಿಸ್ ಈಸ್ ಹೌ ಅ ಶೇರ್ ವಿಲ್ ಲುಕ್. ಇದು ಯು ಕ್ಯಾನ್ ಸಿ ದೀಸ್ ಆರ್ ಬಾಂಡ್ಸ್. So when private companies, when they want money, they issue shares. When government institutions want money, they issue bond. Private companies, no one will issue bond. Okay, so the instrument that is given by the government to collect money is called bond. ಅದೇ ಇದನ್ನ ಕಂಪನೀಸ್ ಇಶ್ಯೂ ಮಾಡಿದ್ರೆ, ಪ್ರೈವೇಟ್ ಕಂಪನೀಸ್ ಇಶ್ಯೂ ಮಾಡಿದ್ರೆ ಅದನ್ನ ನಾವು ಶೇರ್ಸ್ ಅಂತ ಹೇಳ್ತೀವಿ. ಶೇರ್, ಬಾಂಡ್ ಒಂದೇ ಇದು, ಬಟ್ issued by the government is bond, issued by private companies are shares. Okay, so these are bond, ಇದು ಶೇರ್. ಇವೆಲ್ಲ ಪ್ರೈವೇಟ್ ಕಂಪನೀಸ್ ಇಶ್ಯೂ ಮಾಡ್ತಾರೆ. ಪರ್ಪಸ್ ಒಂದೇ, ಬಟ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಇರೋದಕ್ಕೆ ಈ ಒಂದು ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ಇಟ್ ಈಸ್ ಶೇರ್ಸ್, ಇವು ಬಾಂಡ್ ಅಂತ ಹೇಳ್ತೀವಿ. The capital market is a type of financial market where financial products like stocks, bonds, debentures are traded for a long duration of time, that is more than 1 year. They serve the purpose of long-term financing and long-term capital requirement. That is ಫಾರ್ ದೀರ್ಘಾವಧಿ ಬಂಡವಾಳದ ಅಗತ್ಯ ಇದೆ ಅಲ್ಲ, ಫಾರ್ ಲಾಂಗ್ ಟರ್ಮ್ ಇವೆಲ್ಲ ಪರ್ಚೇಸ್ ಮಾಡಿಟ್ಟಿರ್ತಾರೆ. ಸೊ ಪರ್ಚೇಸ್ ಆರ್ ಸೇಲ್ ಅನ್ನ ಮಾಡಿರ್ತಾರೆ. ಸೊ ದಿಸ್ ಈಸ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್, 10 years, 15 years ಟೈಮ್ ಇರುತ್ತೆ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಬೇಸಿಕ್ ಡಿಫರೆನ್ಸ್ ಏನ್ರಿ, ಮನಿ ಮಾರ್ಕೆಟ್ ಈಸ್ ಶಾರ್ಟ್ ಟರ್ಮ್, ಕ್ಯಾಪಿಟಲ್ ಮಾರ್ಕೆಟ್ ಡೀಲ್ಸ್ ವಿತ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್, ಇನ್ಸ್ಟ್ರೂಮೆಂಟ್ಸ್. Now we will see the major differences. So if they ask you in exam, you can write this. I have also given the meaning, same translation in Kannada. You can make notes. So I'll just explain to you. First difference enri, maturity of financial instrument is generally 1 year. ಅಂದ್ರೆ ಒಂದು ವರ್ಷದ ಒಳಗಡೆನೆ ಈ ಒಂದು ಸೆಕ್ಯೂರಿಟಿ ಪರ್ಚೇಸ್ ಸೇಲ್ ಆಗುತ್ತೆ, ಅದ್ರ ಟೈಮ್ ಕ್ಲೋಸ್ ಆಗುತ್ತೆ. ಬಟ್ ಮೆಚುರಿಟಿ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಇಸ್ ಲಾಂಗರ್ ಅಂಡ್ ಡು ನಾಟ್ ಹ್ಯಾವ್ ಸ್ಟೆಪ್ಯುಲೇಟೆಡ್ ಟೈಮ್ ಫ್ರೇಮ್. ಇವಕ್ಕೆ ಈ ತಾರೀಕಿಗೆ ಇದು ಕ್ಲೋಸ್ ಆಗುತ್ತೆ ಅಥವಾ ವ್ಯಾಲಿಡಿಟಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ದಿಟ್ ಈಸ್ ದೇರ್ ಇಸ್ ನೋ ಟೈಮ್ ಲಿಮಿಟ್. ಇಲ್ಲಿ ಟೈಮ್ ಲಿಮಿಟ್ ಇದೆ, 1 ವರ್ಷಕ್ಕಿಂತ ಒಳಗಡೆನೆ ಇರುತ್ತೆ. Then it is part of the financial market where lending and borrowing take place for short term up to 1 year. So ಇಲ್ಲಿ ನಾವು, as I told you, buying and selling ಇರುತ್ತೆ, ಅದು ಕೂಡ for a shorter period of time. ಇದು ಮೀಡಿಯಂ ಮತ್ತೆ ಲಾಂಗ್ ಟರ್ಮ್ ಬಾರೋಯಿಂಗ್ ಅಂಡ್ ಲೆಂಡಿಂಗ್ ಇರುತ್ತೆ. ಇಟ್ ಡೀಲ್ಸ್ ಜನರಲಿ ಇನ್ ಪ್ರಾಮಿಸರಿ ನೋಟ್ಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಟ್ರೆಜರಿ ಬಿಲ್ಸ್. ಆಗ್ಲೇ ತೋರಿಸಿದೆ, ಆ ತರಾನೇ ಇರುತ್ತೆ ಅವು ಬಿಲ್ಸ್. ಈ ಒಂದು ಮಾರ್ಕೆಟ್ ಅಲ್ಲಿ ಇಂಥ ಬಿಲ್ಸ್ ಟ್ರೇಡ್ ಆಗತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಈ ತರ ಬಿಲ್ಗಳು ಟ್ರೇಡ್ ಆಗಲ್ಲ, ಪರ್ಚೇಸ್ ಸೇಲ್ ಆಗಲ್ಲ. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಇಕ್ವಿಟಿ ಶೇರ್ಸ್, ಡಿಬೆಂಚರ್ಸ್, ಬಾಂಡ್, ಪ್ರಿಫರೆನ್ಸ್ ಶೇರ್ಸ್ ಇವುಗಳನ್ನೆಲ್ಲ ಪರ್ಚೇಸ್ ಸೇಲ್ ಮಾಡ್ತಾರೆ. ಇದೇ ಮೇಜರ್ ಡಿಫರೆನ್ಸ್. Then it contains financial banks, central banks, financial companies, chit funds. ಈ ಶ್ರೀರಾಮ್ ಚಿಟ್ಟು, ಆ ಚಿಟ್ ಅಂತ ಏನ್ ಹೇಳ್ತೀವಲ್ಲ, ಅವರೆಲ್ಲ ಈ ಒಂದು ಗುಂಪಿನಾಗಿ ಬರ್ತಾರೆ. ದಟ್ ಈಸ್ ಮನಿ ಮಾರ್ಕೆಟ್. ದೆನ್ ಇಟ್ ಇನ್ವಾಲ್ವ್ಸ್ ಸ್ಟಾಕ್ ಬ್ರೋಕರ್. ನೋಡ್ರಿ, ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಲಾಂಗ್ ಟರ್ಮ್ ಇರುತ್ತೆ, ಅಲ್ಲಿ ಸ್ಟಾಕ್ ಬ್ರೋಕರ್ಸ್, ಸಟ್ಟ ವ್ಯಾಪಾರಿಗಳನ್ನ ಹೇಳ್ತೀವಲ್ಲ ಅವರು, ಸ್ಟಾಕ್ ಬ್ರೋಕರ್ಸ್, ಮ್ಯೂಚುವಲ್ ಫಂಡ್, ಅಂಡರ್ ರೈಟರ್ಸ್. ಸೊ ನಿಮಗೆ ನೆಕ್ಸ್ಟ್ ಇಯರ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಸಬ್ಜೆಕ್ಟ್ ಅಲ್ಲಿ ಅಂಡರ್ ರೈಟರ್ಸ್ ಬಗ್ಗೆ ಒಂದು ಚಾಪ್ಟರ್ ಬರುತ್ತೆ. ಅವ್ರ ಕ್ಯಾಲ್ಕುಲೇಷನ್, ಅವ್ರ ಕಮಿಷನ್ ಕ್ಯಾಲ್ಕುಲೇಷನ್. ಸೊ ಇವರು ಇನ್ ಡೀಟೇಲ್ ವಿಲ್ ಗೋ at that time. Underwriters, so they are the people they who give guarantee to the company. ಈ ಕಂಪನಿಗಳಿಗೆ ಅವರ ಇಶ್ಯೂ ಆಗಿರುವಂತ ಶೇರ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗಿಲ್ಲ
ಜನ ಅವರು ಶೇರ್ಸನ್ನು ಪರ್ಚೇಸ್ ಮಾಡಿಲ್ಲ ಅಂತಂದರೆ ಆ ಒಂದು ಅನ್ಪರ್ಚೇಸ್ಡ್ ಆರ್ ಅನ್ಸಬ್ಸ್ಕ್ರೈಬ್ಡ್ ಶೇರ್ಸ್ ಏನಿದಾವೆ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅಗ್ರಿಮೆಂಟನ್ನು ಮಾಡೋರೆ ಅಂಡರ್ ರೈಟರ್ಸ್. ಸೊ ಇವರಿಗೆ ಅವ್ರು ಎಷ್ಟು ಶೇರ್ಸಿಗೆ ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ, ಅಗ್ರಿಮೆಂಟನ್ನು ಮಾಡಿರ್ತಾರೆ, ಅದ್ರ ಮ್ಯಾಗ ಅವರಿಗೆ ಕಮಿಷನನ್ನು ಕಂಪ್ನಿಯವರು ಕೊಡಬೇಕಾಗತ್ತೆ. ಅದಲ್ಲದೆ ಕಂಪ್ನಿಯವರು ಇವರು ಪರ್ಚೇಸ್ ಮಾಡಿರೋಂಥ ಅಷ್ಟು ಶೇರ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ದೇ ಆರ್ ಕಾಲ್ಡ್ ದಿ ಅಂಡರ್ ರೈಟರ್ಸು. and the agreement between the company and the underwriters is called underwriting. See, well, ಇವರೆಲ್ಲರೂ ಎಲ್ಲಿ ಬರ್ತಾರೆ? they'll come in capital market. Individual investors, commercial banks, stock exchanges, ಆಗಲೇ ತೋರಿಸಿದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, these are all coming under capital market, insurance companies, etc. Then next difference is the return in money market is usually low. ಅಂದ್ರೆ ಅದರಿಂದ ಬರುವಂತ ಒಂದು ಲಾಭಾಂಶ ಏನಿದೆ, ದ ಬೆನಿಫಿಟ್ ಆರ್ ದಿ ರಿಟರ್ನ್ಸ್ ದಟ್ ಯು ಗೆಟ್ ಇನ್ ಮನಿ ಮಾರ್ಕೆಟ್ ಇಸ್ ವೆರಿ ಲೋ. ಯಾಕೆ ಹೇಳಿ? ಬಿಕಾಸ್ ಇಟ್ ಈಸ್ ಫಾರ್ ಅ ಶಾರ್ಟರ್ ಪೀರಿಯಡ್ ಆಫ್ ಟೈಮ್. ಎಷ್ಟು ಕಡಿಮೆ ಟೈಮ್ ಇರುತ್ತೆ ಅಷ್ಟು ಕಡಿಮೆ ರಿಟರ್ನ್ ಬರುತ್ತೆ. ಸೊ ಆಪೋಸಿಟ್ ಇಟ್ ವಿಲ್ ಬಿ ಕ್ಯಾಪಿಟಲ್ ಮಾರ್ಕೆಟ್. ಅಲ್ಲಿ ಲಾಂಗರ್ ಡ್ಯೂರೇಷನ್ ಇರೋದ್ರಿಂದ ಹೈಯರ್ ರಿಟರ್ನ್ಸ್ ಬರುತ್ತೆ. ನೆಕ್ಸ್ಟ್, ಸಿನ್ಸ್ ದ ಮಾರ್ಕೆಟ್ ಇಸ್ ಲಿಕ್ವಿಡ್ ಅಂಡ್ ಮಾರ್ಕೆಟ್ ಲಿಕ್ವಿಡಿಟಿ ಅಂತಂದ್ರೆ ಜಲ್ದಿ ಎನ್ಕ್ಯಾಶ್ ಮಾಡ್ಬೋದು, ಕ್ಯಾಶ್ ಅನ್ನ ತಕೋಬಹುದು. ಬಿಕಾಸ್ 1 year ಒಳಗಡೆನೆ ಆ ಟೈಮ್ ಪೀರಿಯಡ್ ಇರುತ್ತೆ ಅಂಡ್ ದೇ ಕ್ಯಾನ್ ಟೇಕ್ ಔಟ್ ದ ಮನಿ ಎನಿ ಟೈಮ್. ದಟ್ ಈಸ್ ಕಾಲ್ಡ್ ಲಿಕ್ವಿಡಿಟಿ. ಸೊ ಲಿಕ್ವಿಡ್ ಅಂಡ್ ದ ಮೆಚುರಿಟಿ ಇಸ್ ಲೆಸ್ ದೆನ್ 1 year. ರಿಸ್ಕ್ ಇನ್ವಾಲ್ವ್ಡ್ ಇಸ್ ವೆರಿ ಲೋ. ಜಲ್ದಿ ಹಾಕಿದ ತಕ್ಷಣ ಒಂದು 1 year ಬಿಫೋರ್ 1 year ಇಟ್ ಸೆಲ್ಫ್ ನಿಮಗೆ ಆ ದುಡ್ಡು ಪ್ಲಸ್ ರಿಟರ್ನ್ ಬರುತ್ತೆ. ಬಟ್ ಲಾಂಗ್ ಟರ್ಮ್ ಏನು ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಏನಿದೆ, ದುಡ್ಡು ಏನು ಹಾಕಿರ್ತೀರ ಅದು ಲಾಂಗ್ ಟರ್ಮ್ ಅಲ್ಲಿ ಉಳಿಯುತ್ತೆ ಅಲ್ಲಿ ಮಾರ್ಕೆಟ್ ಅಲ್ಲಿ. ಸೊ ದೇರ್ ವಿಲ್ ಬಿ ವೇರಿಯೇಷನ್. ಮಾರ್ಕೆಟ್ ಯಾವಾಗ್ಲೂ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಸೊ ಆ ರಿಸ್ಕು ಕೂಡ ಅಷ್ಟೇ ಹೆಚ್ಚಿಗೆ ಇರುತ್ತೆ. ಬಿಕಾಸ್ ದ ಟೈಮ್ ಡ್ಯೂರೇಷನ್ ಇಸ್ ವೆರಿ ಲಾಂಗ್. ಯಾವಾಗ ಏನಾಗತ್ತೆ ಅಂತ ಗೊತ್ತಾಗಲ್ಲ. ಸೊ ಆ ಒಂದು ಕಂಪ್ಯಾರಿಟಿವ್ಲಿ ಮನಿ ಮಾರ್ಕೆಟ್ ಅನ್ನ ಕಂಪೇರ್ ಮಾಡ್ಕೊಂಡ್ರೆ ಕ್ಯಾಪಿಟಲ್ ಮಾರ್ಕೆಟ್ ರಿಟರ್ನ್ ಜಾಸ್ತಿ ಇದ್ರು ರಿಸ್ಕು ಅಷ್ಟೇ ಜಾಸ್ತಿ ಇರತ್ತೆ. ದೆನ್ ಲಾಸ್ಟ್ ಡಿಫ್ರೆನ್ಸ್ ಇಸ್ ಇಟ್ ಫುಲ್ಫಿಲ್ಸ್ ದ ಶಾರ್ಟ್ ಟರ್ಮ್ ಕ್ರೆಡಿಟ್ ನೀಡ್ಸ್ ಆಫ್ ದ ಬಿಸ್ನೆಸ್. ಕಂಪ್ನಿಗಳಿಗೆ ಅಥವಾ ಗವರ್ಮೆಂಟಿಗೆ ಶಾರ್ಟ್ ಟರ್ಮ್ ವೆರಿ ಅರ್ಜೆಂಟ್ ನೀಡ್ ಇರುವಂತ ಒಂದು ಸಿಚುವೇಶನ್ ಬಂದಾಗ ಅವರು ಮನಿ ಮಾರ್ಕೆಟ್ ಇಂದ ದುಡ್ಡನ್ನ ಪಡ್ಕೋಬಹುದು. ದಟ್ ಈಸ್ ಇಟ್ ಫುಲ್ಫಿಲ್ಸ್ ಶಾರ್ಟ್ ಟರ್ಮ್. ವಿದಿನ್ 1 year ಅವರು ಅದನ್ನ ತಗೋಬಹುದು ಅಂಡ್ ರಿಟರ್ನ್ ಮಾಡ್ಬೋದು. ಸೊ ಶಾರ್ಟ್ ಟರ್ಮ್ ಆಗಿ ಒಂದು ಕ್ಯಾಪಿಟಲ್ ನೀಡ್, ಸಡನ್ಲಿ ಕ್ಯಾಪಿಟಲ್ ಬಂಡವಾಳ ಬೇಕಾಗಿದೆ ಅಂತಂದ್ರೆ ಅವರು ಮನಿ ಮಾರ್ಕೆಟ್ ಅನ್ನು ಅಪ್ರೋಚ್ ಮಾಡ್ತಾರೆ. ಲಾಂಗ್ ಟರ್ಮ್ ಡ್ಯೂರೇಷನ್, ಲಾಂಗ್ ಟರ್ಮ್ ನೀಡ್ಸ್ ಅಂದ್ರೆ ನೆಕ್ಸ್ಟ್ ಒಂದು 5 yearsಗೆ ನಮ್ಗೆ ಎಕ್ಸ್ಪ್ಯಾನ್ ಮಾಡಬೇಕು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ರೆ ಅದ್ರ ತಕ್ಕಂತೆ ಅವರು ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ತಮ್ಮ ಕ್ಯಾಪಿಟಲ್ ಅನ್ನ ಕಲೆಕ್ಟ್ ಮಾಡ್ಬೋದು. ದೇ ಕ್ಯಾನ್ ಇಶ್ಯೂ ಶೇರ್ಸ್, ಡಿಬೆಂಚರ್ಸ್ ಅಂಡ್ ಕಲೆಕ್ಟೆಡ್. ನಿಧಾನವಾಗಿ ಅವರು ಲಾಂಗ್ ಟರ್ಮ್ ಬೇಸಿಸ್ ಮೇಲೆ ಕಲೆಕ್ಟ್ ಮಾಡ್ಕೋಬಹುದು. ಸೊ ದೀಸ್ ಆರ್ ದಿ 7 differences between money market and capital market. Hope it is clear for you. So in the next chapter we'll see about ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡರಿ ಮಾರ್ಕೆಟ್ ಏನು, ಅಲ್ಲಿ ಬರುವಂತ ಒಂದು ಮೇಜರ್ ಡಿಫ್ರೆನ್ಸ್ ಅನ್ನ we will see. So hope my class is very clear to you, and very soon I'll come back with my next class. Till then, have a nice day. Take care.